ಇನ್ನು ಇದೇ ಒಂದು ದುರ್ಘಟನೆಯಲ್ಲಿ ವಿಜಯ್ ರೂಪಾನಿ ಮಾಜಿ ಸಿಎಂ ಕೂಡ ಬಲಿಯಾಗಿದ್ದಾರೆ. ಇನ್ನು ರೂಪಾನಿ ಅವರನ್ನ ನೆನೆದು ಮೋದಿ ಅವರು ಭಾವುಕರಾಗಿರುವುದು. ರೂಪಾನಿ ಕುಟುಂಬ ಭೇಟಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಾಜಿ ಸಿಎಂ ವಿಜಯ್ ರೂಪಾನಿ ಅವರನ್ನ ನೆನೆದು ಮೋದಿ ಭಾವುಕರಾಗಿರುವುದು. ರೂಪಾನಿ ಕುಟುಂಬ ಭೇಟಿ ಮಾಡಿದ್ದಾರೆ ಪ್ರಧಾನಿ ಮೋದಿ. ಗಾಂಧಿನಗರದಲ್ಲಿ ಭೇಟಿಯಾಗಿ ಕುಟುಂಬಸ್ಥರಿಗೆ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ರೂಪಾನಿ ಕುಟುಂಬಸ್ಥರ ಭೇಟಿ ಬಳಿಕ ಮೋದಿ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ವಿಜಯ್ ಅವರು ಇಲ್ಲ ಅನ್ನೋದನ್ನ ಊಹಿಸಲು ಆಗ್ತಾ ಇಲ್ಲ. ನನಗೆ ದಶಕಗಳಿಂದಲೂ ಅವರ ಪರಿಚಯ ಇತ್ತು. ಕಷ್ಟದ ಸಂದರ್ಭಗಳಲ್ಲಿ ಒಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇವೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಜಯ್ ರೂಪಾನಿ ನೆನೆದು ಪ್ರಧಾನಿ ನರೇಂದ್ರ ಮೋದಿ ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಅವರನ್ನ ನೆನೆದು ಭಾವುಕರಾಗಿ ಟ್ವೀಟ್ ಮಾಡಿರೋದು. ಜೊತೆಗೆ ಇನ್ನೊಂದು ಕಡೆ ದೃಶ್ಯದಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ವಿಜಯ್ ರೂಪಾನಿ ಅವರ ಕುಟುಂಬವನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ, ಸಾಂತ್ವನವನ್ನ ಹೇಳಿದ್ದಾರೆ. ಮೋದಿ ಅವರು ಭಾವುಕರಾಗಿ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿರುವುದು. ಭೇಟಿಯಾಗಿ ಕುಟುಂಬಸ್ಥರಿಗೆ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ಜೊತೆಗೆ ವಿಜಯ್ ಅವರು ಇಲ್ಲ ಅನ್ನೋದನ್ನ ಊಹಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ನನಗೆ ದಶಕಗಳಿಂದಲೂ ಕೂಡ ಅವರ ಪರಿಚಯ ಇತ್ತು. ಕಷ್ಟದ ಸಂದರ್ಭಗಳಲ್ಲಿ ಒಟ್ಟಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇವೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಜಯ್ ರೂಪಾನಿ ಅವರನ್ನ ನೆನೆದು ಈ ರೀತಿಯಾಗಿ ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.